ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಂದೆ ಬರ್ತಕ್ಕಂತಹ ಒಂದು CTET ಎಕ್ಸಾಮ್ ಆಗಿರಬಹುದು, PSTR ಆಗಿರಬಹುದು, GPSTR ಮತ್ತು HSTRಗೆ ಸಂಬಂಧಪಟ್ಟ ಹಾಗೆ ಇಂಗ್ಲಿಷ್ ಬೋಧನಾ ಶಾಸ್ತ್ರದ ಒಂದು ಕ್ವೆಶನ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ ನೀವು ಇವಾಗಲಿಂದನೇ ಓದೋದಕ್ಕೆ ಶುರು ಮಾಡಿದ್ರೆ ಇಂಗ್ಲೀಷಲ್ಲಿ ಒಳ್ಳೆ ಸ್ಕೋರನ್ನು ಮಾಡಬಹುದು. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಅ ಚೈಲ್ಡ್ ಈಸ್ ಏಬಲ್ ಟು ಸ್ಪೀಕ್ ತಮಿಳ್ ಫ್ರಮ್ ಹಿಸ್ ನೇಬರ್ ಅಂತ ಇದೆ, ಆಯಿತಾ. ಸೊ ಕನ್ನಡದಲ್ಲಿ ಏನು ಹೇಳ್ತಾರೆ, ಇದನ್ನು ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ, ಒಂದು ಮಗು ತನ್ನ ಒಂದು ನೆರೆಹೊರೆಯವರಿಂದ ತಮಿಳನ್ನು ಕಲಿಯೋದಕ್ಕೆ ಸಾಧ್ಯ ಆಯಿತು. ಸೊ ಅದನ್ನು ನಾವು ಏನಂತ ಹೇಳಿ ಕರಿತೀವಿ, ಇಟ್ ಈಸ್ ಡ್ಯಾಶ್ ಅಂತ ಇದೆ. ಸೊ ಆಪ್ಷನ್ಸ್ ನೋಡಿ: ಅಕ್ವಿಸಿಷನ್ ಆಫ್ ಲ್ಯಾಂಗ್ವೇಜ್, ಲರ್ನಿಂಗ್ ಆಫ್ ಲ್ಯಾಂಗ್ವೇಜ್, ಅಕ್ವಿಸಿಷನ್ ಆ್ಯಂಡ್ ಲರ್ನಿಂಗ್, ನನ್ ಆಫ್ ದ ಎಬೋ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಆಯ್ಕೆ ಒಂದು, ಭಾಷೆಯನ್ನು ಸ್ವೀಕರಿಸುವುದು ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಒಂದು ಮಗು ತನ್ನ ನೆರೆಹೊರೆಯವರಿಂದ ತಮಿಳನ್ನು ಕಲಿಯೋದಕ್ಕೆ ಸಾಧ್ಯ ಆಯಿತು. ಅದು ಹೇಗೆ ಅಂದರೆ, ಅವರ ಭಾಷೆಯನ್ನು ಸ್ವೀಕಾರ ಮಾಡಿರೋದ್ರಿಂದ ಆ ಒಂದು ಭಾಷೆಯನ್ನು ಕಲಿಯೋದಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು. ಇನ್ನು ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಭಾಷೆ ಕಲಿಕೆ ಮತ್ತು ಭಾಷೆ ಸ್ವೀಕಾರದ ನಡುವಿನ ಒಂದು ಪ್ರತ್ಯೇಕತೆಯನ್ನು ನಿರ್ಧರಿಸ್ತಕ್ಕಂತಹ ಒಂದು ಅತ್ಯಂತ ಪ್ರಮುಖ ಕಾರಣ ಯಾವುದು ಅಂತ ಹೇಳಿಬಿಟ್ಟು. ಸೊ ಈ ಪ್ರಶ್ನೆಗೆ ನೋಡಿಲಿ ಆಪ್ಷನ್ಸ್ನ ಈ ರೀತಿ ಕೊಟ್ಟಿದ್ದಾರೆ: ಗ್ರಾಮರ್ ಆಫ್ ಲ್ಯಾಂಗ್ವೇಜ್, ಅಸೆಸ್ಮೆಂಟ್ ಆಫ್ ಲ್ಯಾಂಗ್ವೇಜ್, ಟೆಕ್ಸ್ಟ್ ಬುಕ್ ಆಫ್ ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಆಪ್ಷನ್ ಡಿ, ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್ ಅಥವಾ ಭಾಷಾ ವಾತಾವರಣ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ, ಆಪ್ಷನ್ ಡಿ. ನೆಕ್ಸ್ಟು ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ: ರಘು ಡಿಮ್ಯಾಂಡೆಡ್ ಮೋರ್ ಚಾಕ್ಲೇಟ್ಸ್ ಫ್ರಮ್ ಹಿಸ್ ಮದರ್, ಶಿ ಫ್ರಾಂಡ್, ರಘು ಕೆಪ್ಟ್ ಕ್ವೈಟ್, ಹಿ ವಾಸ್ ಏಬಲ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ರಘು ತನ್ನ ತಾಯಿಯಿಂದ ಹೆಚ್ಚು ಚಾಕ್ಲೇಟನ್ನು ಬೇಡಿಕೆ ಇಡ್ತಾನೆ, ಹೆಚ್ಚು ಚಾಕ್ಲೇಟ್ಗೋಸ್ಕರ ಬೇಡಿಕೆ ಇಡ್ತಾನೆ, ಡಿಮ್ಯಾಂಡ್ ಮಾಡ್ತಾನೆ, ಅವಳು ಕೋಪಗೊಳ್ತಾಳೆ. ಸೊ ರಘು ಮೌನವಾಗಿ ಉಳ್ದ, ಅವನು ಡ್ಯಾಶ್ ಅಂತ ಕೇಳಿದ್ದಾರೆ, ಅಂದರೆ ಹಿ ವಾಸ್ ಏಬಲ್ ಟು ಡ್ಯಾಶ್ ಅಂತ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ: learn by imitation, focus on the meaning of utterness, express his ideas, interrupt the sense of situation ಅಂತ ಹೇಳ್ಬಿಟ್ಟು, interpret the sense of situation ಅಂತ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ, ಇಂಟರ್ಪ್ರೆಟ್ ದ ಸೆನ್ಸ್ ಆಫ್ ಸಿಚುವೇಶನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ, ಪರಿಸ್ಥಿತಿಯ ಅರ್ಥವನ್ನು ಅರ್ಥ ಮಾಡ್ಕೊಂಡ ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ: ಫೈಂಡ್ ದ ಫಾಲ್ಸ್ ಸ್ಟೇಟ್ಮೆಂಟ್ ಫಾರ್ ಯಂಗ್ ಲ್ಯಾಂಗ್ವೇಜ್ ಲರ್ನರ್ಸ್ ಅಂತ ಕೇಳಿದ್ದಾರೆ. ಯಂಗ್ ಲ್ಯಾಂಗ್ವೇಜ್ ಲರ್ನರ್ಸ್ ಅಂದರೆ ಯುವ ಭಾಷಾ ಕಲಿಕಾಕಾರರಿಗೆ ತಪ್ಪಾದ ಹೇಳಿಕೆಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಯಲ್ಲಿ ಯಾವುದು ತಪ್ಪಾಗಿದೆ ಅಂತ ಹೇಳಿಬಿಟ್ಟು. ಸೊ ಆಪ್ಷನ್ ಒಂದು, ದೇ ಲರ್ನ್ ಬೈ ಇಮಿಟೇಷನ್, ಆಪ್ಷನ್ ಎರಡು, ಎವ್ರಿಥಿಂಗ್ ಈಸ್ ನ್ಯೂ ಟು ದೆಮ್, ಆಪ್ಷನ್ ಮೂರು, ದೇ ಹೇಟ್ ಟಾಕಿಂಗ್, ಆಪ್ಷನ್ ನಾಲ್ಕು, ದೇ ಹ್ಯಾವ್ ಶಾರ್ಟ್ ಕಾನ್ಸಂಟ್ರೇಷನ್ ಸ್ಪ್ಯಾನ್ ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ನಾಲ್ಕನೇ ಪ್ರಶ್ನೆಗೆ, ದೇ ಹೇಟ್ ಟಾಕಿಂಗ್, ಮಾತನಾಡೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಸೊ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಐದನೇ ಒಂದು ಪ್ರಶ್ನೆ ನೋಡಿ: ಅ ಗುಡ್ ಲ್ಯಾಂಗ್ವೇಜ್ ಟೀಚರ್ ಎನ್ಕರೇಜಸ್ ಚಿಲ್ಡ್ರನ್ ಡ್ಯಾಶ್ ಅಂತ. ಅಂದರೆ ಒಳ್ಳೆಯ ಭಾಷಾ ಶಿಕ್ಷಕ ಮಕ್ಕಳನ್ನು ಹೀಗೆ ಪ್ರೋತ್ಸಾಹ ಮಾಡ್ತಾರೆ, ಹೇಗೆ? ಆಪ್ಷನ್ಸ್ ನೋಡಿ: ಟು ಆಸ್ಕ್ ಮೋರ್ ಕ್ವೆಶನ್ಸ್, ಆಪ್ಷನ್ ಬಿ, ನಾಟ್ ಟು ಯೂಸ್ ಲ್ಯಾಂಗ್ವೇಜ್ ಇನ್ ಮೀನಿಂಗ್ಫುಲ್ ಕಾಂಟೆಕ್ಸ್ಟ್, ಆಪ್ಷನ್ ಸಿ, ನಾಟ್ ಟು ರಿವಿಸ್ಟ್ ಟಾಪಿಕ್ ಆರ್ ಥೀಮ್, ಆಪ್ಷನ್ ನಾಲ್ಕು, ನಾಟ್ ಟು ಯೂಸ್ ಸೇಮ್ ಕ್ಲಾಸ್ ರೂಮ್ ರೊಟೀನ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಒಳ್ಳೆಯ ಭಾಷಾ ಶಿಕ್ಷಕ ಹೇಗೆ ಮಕ್ಕಳನ್ನ ಪ್ರೋತ್ಸಾಹ ಮಾಡ್ತಾರೆ ಅಂದರೆ ಆಪ್ಷನ್ ಒಂದು, ಹೆಚ್ಚು ಹೆಚ್ಚು ಪ್ರಶ್ನೆಯನ್ನು ಕೇಳ್ತಾರೆ, ಟು ಆಸ್ಕ್ ಮೋರ್ ಕ್ವೆಶನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಆರನೇ ಒಂದು ಪ್ರಶ್ನೆ: ಟೀಚರ್ ಗೆಟ್ಸ್ ಸ್ಟೂಡೆಂಟ್ಸ್ ಟು ಕಂಪ್ಲೀಟ್ ಅ ಸ್ಟೋರಿ ಇನ್ ದೇರ್ ಓನ್ ವೇ, ದಿಸ್ ವಿಲ್ ಲೀಡ್ ಟು ಡ್ಯಾಶ್ ಅಂತ. ಶಿಕ್ಷಕ ವಿದ್ಯಾರ್ಥಿಗಳನ್ನು ತಮ್ಮದೇ ರೀತಿಯಲ್ಲಿ ಕಥೆಯನ್ನು ಪೂರ್ಣಗೊಳಿಸೋದಕ್ಕೆ ಹೇಳ್ತಾರೆ, ಇದು ಯಾವ
ಆಕ್ಟಿವಿಟಿಗೆ ಅಥವಾ ಯಾವುದಕ್ಕೆ ಇದು ಕಾರಣ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಕ್ರಿಯೇಟಿವ್ ಥಿಂಕಿಂಗ್, ಆಪ್ಷನ್ ಬಿ ಗೋಯಿಂಗ್ ಬಿಯಾಂಡ್ ದ ಇನ್ಫಾರ್ಮೇಶನ್ ಗಿವನ್, ಆಪ್ಷನ್ ಸಿ ಥಾಟ್ ಪ್ರಾಸೆಸ್, ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಲ್ ಆಫ್ ದ ಎಬೋ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಸೃಜನಾತ್ಮಕ ಚಿಂತನೆ ಆಗಿರಬಹುದು, ನೀಡಿರ್ತಕ್ಕಂತಹ ಮಾಹಿತಿಯನ್ನ ಮೀರಿ ಯೋಚನೆ ಮಾಡೋದಾಗಿರ್ಬೋದು, ಯೋಚನಾ ಪ್ರಕ್ರಿಯೆ ಥಾಟ್ ಪ್ರಾಸೆಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಏನಾಗುತ್ತೆ ಕಥೆಯನ್ನ ಪೂರ್ಣಗೊಳಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಇದು ಇನ್ನು ಕಾರಣ ಆಗುತ್ತೆ ಅಂತಕ್ಕಂಥದ್ದು. ಸೊ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. 7ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ ಆಫ್ ಲರ್ನಿಂಗ್ ಅ ಲ್ಯಾಂಗ್ವೇಜ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಲರ್ನಿಂಗ್ ಅ ಲ್ಯಾಂಗ್ವೇಜ್ ಇಸ್ ಡ್ಯಾಶ್ ಅಂತಂದ್ರೆ ಭಾಷೆಯನ್ನ ಕಲಿಯುವ ಲಕ್ಷಣ ವಿಶೇಷತೆ ಏನು ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ 1 ಅಥವಾ ಆಪ್ಷನ್ ಎ ನೋವಿಂಗ್ ಅಬೌಟ್ ಅ ಲ್ಯಾಂಗ್ವೇಜ್ ಅಂದ್ರೆ ಭಾಷೆಯ ಬಗ್ಗೆ ತಿಳ್ಕೊಳ್ಳೋದು. ಆಪ್ಷನ್ ಬಿ ಪಿಕ್ಕಿಂಗ್ ಅಪ್ ಅ ಲ್ಯಾಂಗ್ವೇಜ್ ಭಾಷೆಯನ್ನ ಸ್ವಾಭಾವಿಕವಾಗಿ ಪಡೆಯೋದು. ಆಪ್ಷನ್ ಸಿ ಫಾರ್ಮಲ್ ಟೀಚಿಂಗ್ ಮೇ ನಾಟ್ ಹೆಲ್ಪ್ ಅಂದ್ರೆ ಸ್ಪಷ್ಟವಾದ ಪಾಠ ಮಾಡುವಿಕೆ ಸಹಾಯಕವಲ್ಲ ಅಂತ ಹೇಳಿ. ಆಪ್ಷನ್ ಡಿ ಸಿಮಿಲರ್ ಟು ಚೈಲ್ಡ್ಸ್ ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳ ಮೊದಲ ಭಾಷೆಯಂತೆ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ನೋವಿಂಗ್ ಅಬೌಟ್ ಅ ಲ್ಯಾಂಗ್ವೇಜ್ ಭಾಷೆಯ ಬಗ್ಗೆ ತಿಳಿದುಕೊಳ್ಳುವುದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. 8ನೇ ಒಂದು ಪ್ರಶ್ನೆ, ಅ ಚೈಲ್ಡ್ ಟ್ರೈಯಿಂಗ್ ಟು ಚೂಸ್ ಬಿಟ್ವೀನ್ ದ ವರ್ಡ್ಸ್ ರೈಡ್ಸ್ ಆರ್ ಡ್ರೈವ್ಸ್ ಟು ಫಿಲ್ ಇನ್ ದ ಬ್ಲಾಂಕ್ಸ್, ಶಾಲಿನಿ ಡ್ಯಾಶ್ ಅ ಬೈಸಿಕಲ್. ಸೊ ಈ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ರೈಡ್ಸ್ ಮತ್ತೆ ಡ್ರೈವ್ಸ್ ಈ ಪದಗಳನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಫಿಲ್ ಮಾಡಬೇಕು. ಸೊ ಯಾವ ವರ್ಡ್ ಅನ್ನ ಫಿಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲಿಗೆ ಫಿಲ್ ಮಾಡಬೇಕು ನೋಡಿ ಇಲ್ಲಿ ಶಾಲಿನಿ ಡ್ಯಾಶ್ ಅ ಬೈಸಿಕಲ್ ಅಂತ ಇದೆ. ಸೊ ಇಲ್ಲಿ ಯಾವುದನ್ನ ಫಿಲ್ ಮಾಡ್ತಾರೆ, ಸೊ ಇದಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ 1 ಎಡಿಟಿಂಗ್ ದ ಲ್ಯಾಂಗ್ವೇಜ್, ಆಪ್ಷನ್ 2 ಅಕ್ವೈರಿಂಗ್ ದ ಲ್ಯಾಂಗ್ವೇಜ್, ಆಪ್ಷನ್ 3 ಲರ್ನಿಂಗ್ ದ ಲ್ಯಾಂಗ್ವೇಜ್, ಆಪ್ಷನ್ 4 ನನ್ ಆಫ್ ದ ಎಬೋ ಅಂತ. ಸೊ ಭಾಷೆಯನ್ನ ತಿದ್ದುಪಡಿಸುತ್ತಿದೆ, ಭಾಷೆಯನ್ನ ಸ್ವೀಕರಿಸ್ತಾ ಇದೆ, ಭಾಷೆಯನ್ನ ಕಲಿಸ್ತಾ ಇದೆ, ಹಾಗೆಯೇ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂದ್ರೆ ಎಡಿಟಿಂಗ್ ದ ಲ್ಯಾಂಗ್ವೇಜ್ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 9ನೇ ಒಂದು ಪ್ರಶ್ನೆ ನೋಡಿ, a child acquires the rules of language is dash of the order in which rules are taught in language class ಅಂತ ಇದೆ. ಮಕ್ಕಳು ಭಾಷೆಯ ನಿಯಮಗಳನ್ನ ಸ್ವೀಕರಿಸೋದು ಭಾಷಾ ತರಗತಿಯಲ್ಲಿ ನಿಯಮಗಳನ್ನ ಯಾವ ಕ್ರಮದಲ್ಲಿ ಕಲಿಸಲಾಗುತ್ತೆ ಅದರ ಮೇಲೆ ಅಂತ. ಸೊ ಯಾವ ಒಂದು ಲ್ಯಾಂಗ್ವೇಜ್ ಕ್ಲಾಸ್ ಮೇಲೆ ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಡಿಪೆಂಡೆಂಟ್, ಆಪ್ಷನ್ ಬಿ ಇಂಡಿಪೆಂಡೆಂಟ್, ಆಪ್ಷನ್ ಸಿ ಡಿಪೆಂಡೆಂಟ್ ಅಂಡ್ ಇಂಡಿಪೆಂಡೆಂಟ್, ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಆಪ್ಷನ್ ಬಿ ಇಂಡಿಪೆಂಡೆಂಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ. ಸ್ವತಂತ್ರ ಅನ್ನೋದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಪ್ರಶ್ನೆಗೆ. 10ನೇ ಒಂದು ಪ್ರಶ್ನೆ ನೋಡಿ, ಕನ್ಸ್ಟ್ರಕ್ಟಿವ್ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ಹ್ಯಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ ಡಿಬೇಟ್ಸ್ ಅಂಡ್ ಡಿಸ್ಕಷನ್ಸ್, ಆಪ್ಷನ್ ಬಿ ಸ್ಮಾಲ್ ಗ್ರೂಪ್ ಅಂಡ್ ಇಂಡಿವಿಜುವಲ್ ಪ್ರೆಸೆಂಟೇಷನ್, ಆಪ್ಷನ್ ಸಿ ರೋಲ್ ಪ್ಲೇ, ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಅಂತ ಇದೆ. ಸೊ ಕನ್ಸ್ಟ್ರಕ್ಟಿವ್ ಕ್ಲಾಸ್ ರೂಮ್ ಏನನ್ನ ಹೊಂದಿರುತ್ತೆ ಅಥವಾ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಪ್ರಶ್ನೆಗೆ ಆಲ್ ಆಫ್ ದ ಎಬೋ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಚರ್ಚೆಗಳು ಮತ್ತೆ ಸಮಾಲೋಚನೆಗಳು ನಡೆಯುತ್ತೆ, ಡಿಬೇಟ್ಸ್ ಅಂಡ್ ಡಿಸ್ಕಷನ್ಸ್. ಆಮೇಲೆ ಸ್ಮಾಲ್ ಗ್ರೂಪ್ ಅಂಡ್ ಇಂಡಿವಿಜುವಲ್ ಪ್ರೆಸೆಂಟೇಷನ್ ಇರುತ್ತೆ, ಒಂದು ಚಿಕ್ಕ ಗುಂಪು ಮತ್ತೆ ವೈಯಕ್ತಿಕ ಪ್ರದರ್ಶನ ಇರುತ್ತೆ. ಸೊ ರೋಲ್ ಪ್ಲೇ ಪಾತ್ರಭೂಮಿ ಆಡಿಸುವಿಕೆ. ಸೊ ಈ ಮೇಲಿನ ಎಲ್ಲವೂ ಕೂಡ ಇರುವಂಥದ್ದು. ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ನೆಕ್ಸ್ಟ್ 11ನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ, ಅನ್ ಎಕ್ಸ್ಟರ್ನಲ್ ಸ್ಕಿಲ್ ಅಥವಾ ಟೆಕ್ನಿಕ್ ದಟ್ ಸ್ಟೂಡೆಂಟ್ ಯೂಸ್ ಆಫನ್ ಕಾನ್ಶಿಯಸ್ಲಿ ಟು ಇಂಪ್ರೂವ್ ದೇರ್ ಲರ್ನಿಂಗ್ ಡ್ಯಾಶ್ ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಕಲಿಕೆಯನ್ನು ಸುಧಾರಿಸಲು ಜಾಗೃತಿಯಾಗಿ ಬಳಸುವ ಹೊರಗಿನ ಕೌಶಲ್ಯ ಅಥವಾ ತಂತ್ರ ಯಾವುದು ಅಂತ ಹೇಳ್ಬಿಟ್ಟು, ಯಾವ ಟೆಕ್ನಿಕ್ ಅನ್ನ ಬಳಸ್ತಾರೆ ಅಂತ. ಸೊ ಈ ಪ್ರಶ್ನೆಗೆ ನೋಡಿ ಆಪ್ಷನ್ಸ್ ಹೀಗೆ ಕೊಟ್ಟಿದ್ದಾರೆ. ಆಪ್ಷನ್ ಎ ಲರ್ನಿಂಗ್ ಸ್ಟೈಲ್, ಆಪ್ಷನ್ ಬಿ ಲರ್ನಿಂಗ್ ಸ್ಟ್ರಾಟಜಿ, ಆಪ್ಷನ್ ಸಿ ಆಡಿಟರಿ ಲರ್ನರ್, ಆಪ್ಷನ್ ಡಿ ವಿಜುವಲ್ ಲರ್ನರ್ ಅಂತ ಇದೆ. ಏನಿರ್ಬೋದು ಹಾಗಾದ್ರೆ ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ನೋಡಿ ಇಲ್ಲಿ ಲರ್ನಿಂಗ್ ಸ್ಟ್ರಾಟರ್ಜಿ ಕಲಿಕಾ ತಂತ್ರ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಲರ್ನಿಂಗ್ ಸ್ಟ್ರಾಟಜಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಒಂದು ಪ್ರಶ್ನೆ ನೋಡಿ, ಯು ಆರ್ ಲೈಕ್ಲಿ ಟು ರಿಮೆಂಬರ್ ವೆರಿ ವೆಲ್ ವಾಟ್ ಈಸ್ ರಿಟರ್ನ್ ಇಫ್ ಯು ರೀಡ್ ಒನ್ಸ್ ಯು ಆರ್ ಡ್ಯಾಶ್ ಅಂತ. ಅಂದರೆ ನಿಮಗೆ ನೀವು ಒಂದ್ಸಲ ಬರ್ದಿರೋದನ್ನ ಅದು ನೀಟಾಗಿ ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಸೊ ಯಾವ ರೀತಿಯಾದಂತಹ ಒಂದು ಟೆಕ್ನಾಲಜಿ ಅದು ಅಂತ ಅಥವಾ ಅದಕ್ಕೆ ಏನಂತ ಹೇಳ್ತಾರೆ ಅಂತ ಹೇಳಿಬಿಟ್ಟು. ಆಪ್ಷನ್ 1 ವಿಜುವಲ್ ಲರ್ನರ್, ಆಪ್ಷನ್ 2 ಆಡಿಟರಿ ಲರ್ನರ್, ಆಪ್ಷನ್ ಸಿ ಕೈನೆಸ್ಟಿಕ್ ಲರ್ನರ್, ಆಪ್ಷನ್ ಡಿ ಮಲ್ಟಿ ಮಾಡೆಲ್ ಲರ್ನರ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್
ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ವಿಜುವಲ್ ಲರ್ನರ್ ಅಥವಾ ದೃಶ್ಯ ಕಲಿಯುವವನು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.